स्वागत है आपका बी न्यूज नेशन में। मैं हूं आबिद हुसैन शेख। नवरसपुर उत्सव और कई खुशखबरियां दी बीजापुर की जनता को। डॉक्टर एमबी पाटिल ने जनता दर्शन हर 6 महीने नवरसपुर उत्सव मार्च एंड में एयरपोर्ट क्लियरेंस पर बड़ी राहत, ये बयान दिया है जिला इंचार्ज मंत्री डॉक्टर एमबी पाटिल ने। बीजापुर में जनता दर्शन अब हर 6 महीने में एक बार करने का फैसला लिया गया है। साथ ही नवरसपुर उत्सव को मार्च के लास्ट वीक में करने का फैसला लेने का प्लान बनाया गया है, क्योंकि एग्जाम्स शेड्यूल देखकर फाइनल डिसीजन लिया जाएगा, कहा एक प्रेस कॉन्फ्रेंस के दौरान जिला इंचार्ज मंत्री डॉक्टर एमबी पाटिल ने। इस बार उत्सव में नेशनल, स्टेट और जिला लेवल के तमाम आर्टिस्टों को मिलकर मौका देने पर जोर दिया गया है। एयरपोर्ट प्रोजेक्ट को लेकर भी एनवायरमेंट क्लियरेंस केस में सुप्रीम कोर्ट से बड़ी राहत मिलने की जानकारी देते हुए सेंट्रल गवर्नमेंट को एसओपी बनाने के डायरेक्शन दिए गए हैं। उम्मीद है कि 5 से 6 महीने में क्लियरेंस मिल जाएगा और उसके बाद 6 महीने के अंदर ही बीजापुर एयरपोर्ट शुरू हो सकता है। एयरपोर्ट पर नाइट लैंडिंग, एयर बस, बोइंग फ्लाइट्स और एडवांस फैसिलिटीज तैयार की जा रही है एयरपोर्ट के लिए। इसके अलावा 2 फरवरी को बीजापुर में सबसे बड़ा रोजगार मेला हो रहा है, जिसमें 150 से ज़्यादा कंपनीज हिस्सा लेंगी। एसएसएलसी, पीयूसी, आईटीआई, डिप्लोमा, इंजीनियरिंग स्टूडेंट्स को सीधा जॉब अपॉर्चुनिटीज़ मिलेंगी। इससे बीजापुर के बेरोजगार युवाओं को बड़ा फायदा होने की उम्मीद जताई जिला इंचार्ज मंत्री डॉक्टर एमबी पाटिल। इन्होंने ये रोजगार मेला सरकार की ओर से दरबार ग्रुप ऑफ एजुकेशन इंस्टीट्यूशन के कैंपस में आयोजित होगा। सुबह 9 बजे से शाम तक चलेगा ये रोजगार मेला, कहा डॉक्टर एमबी पाटिल ने। इस प्रेस कॉन्फ्रेंस में जिला कलेक्टर, जिला एसपी, जिला पंचायत के सीईओ भी थे मौजूद। ನಿಶ್ಚಿತವಾಗಿಯೂ ಕೂಡ ಜನತಾ ದರ್ಶನ ಮತ್ತು ಜಿಲ್ಲಾಧಿಕಾರಿಗಳ ಒಳ್ಳೆಯ ಸೂಚನೆ ಕೊಟ್ಟಿದ್ದಾರೆ. ಅವು ಯಾವಾಗಲೂ ಪ್ರಗತಿ ಪರವಾಗಿಯೇ ವಿಚಾರ ಮಾಡುವಂತ ನಮ್ಮ ಸಹೋದರ. ನಿಶ್ಚಿತವಾಗಿಯೂ ಕೂಡ ಜನತಾ ದರ್ಶನವನ್ನ ಇವತ್ತು ಪ್ರತಿ 6 ತಿಂಗಳಿಗೊಮ್ಮೆ ರಿಜಿಸ್ಟ್ರೇಷನ್ ಮಾಡೋದನ್ನ ಮಾಡುವಂತ ಕೆಲಸ ಮಾಡ್ತೀವಿ. 6 ಮಂತ್ಸ್ ಒಮ್ಮೆ ಜನತಾ ದರ್ಶನ ಮಾಡೋದು. ಮತ್ತು ಇನ್ನೊಂದು ನವರಸಪುರ ಬಹಳ ನಿಮ್ಮದೇ ಫಸ್ಟ್ ಕ್ವೆಶ್ಚನ್ ಅದೇ ಆಗಿರ್ಬೇಕಾಗಿತ್ತು. ನವರಸಪುರವನ್ನ ಇವತ್ತು ದಿವಸ ನಾವು ಟೆಂಟೇಟಿವ್ ಆಗಿ ಮಾರ್ಚ್ ಲಾಸ್ಟ್ ವೀಕ್ನಾಗ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಜಿಲ್ಲಾಧಿಕಾರಿಗಳು ನಾವು ಚರ್ಚೆ ಮಾಡಿದ್ವಿ. ಈಗ ಹಿಂದೆ ಏನೋ ನಾವು ಮಾಡಿದ್ವಿ, ಆ ಎಲ್ಲ ಇದನ್ನ ವಾಪಸ್ ತೆಗೆಸ್ಕೊಂಡು ಅದನ್ನ ಒಂದು ಮತ್ತೊಮ್ಮೆ ರಿವೈವ್ ಮಾಡ್ಕೊಳ್ಳಿ ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದೇನೆ. ಲಾಸ್ಟ್ ಟೈಮ್ ನಾವು ಮಾಡಿದಾಗ ಬಹಳ ವ್ಯವಸ್ಥಿತವಾಗಿ ಆಗಿತ್ತು, ಬಹಳ ಸುಂದರವಾಗಿ ಆಗಿತ್ತು. ಮತ್ತು ಪ್ರಥಮ ಬಾರಿ ನಾವು ಅದರ ಸಂಗೀತ ಮಾಲಿಕ ಹೋಗಿದ್ವಿ. ಇಲ್ಲೇ ಸಿಟ್ಟಾಗಿ ನಿಮಿಷ ಹೇಳ್ತಾ ಇದೀನಿ, ಕೇಳಿ ಮುಗಿಸ್ಲಿ ನಿಮಿಷ ಮುಗಿದ್ಮೇಲೆ. ನಾವು ಪ್ರಥಮ ಬಾರಿಗೆ ಎಲ್ಲರೂ ಕೂಡ ಬಿಜಾಪುರ ಇಲ್ಲೇನೆ ಆಗ್ತಿತ್ತು ಏನ್ರಿ. ಈ ಸಲ ಪ್ರಥಮ ಬಾರಿಗೆ ಹೋದ ಸಲ ನಾವೇನ್ ಮಾಡಿದ್ವಿ, ಸಂಗೀತ ಮಾಲಿಕ ಅಲ್ಲಿ ಒಯ್ದು ಇವತ್ತು ದಿವಸ ಮಾಡಿದ್ದೀವಿ. ಇಲ್ಲಿ ಕೆಲವೊಂದು ಕಾರ್ಯಕ್ರಮ ಬ್ಲೆಂಡ್ ಮಾಡಿದ್ದೀವಿ, ಅಂತ ಮಿಕ್ಸಪ್ ಮಾಡಿದ್ದೀವಿ. ಆ ರೀತಿ ಇವತ್ತು ದಿವಸ ಒಂದು ನವರಸಪುರ ಉತ್ಸವನ ಅತಿ ಒಂದು ಅರ್ಥಪೂರ್ಣವಾಗಿ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಅನ್ನೋದು ಮಾತನಾಡಿ. ಯಾರು ಕೇಳ್ತಾರೆ ಏನು ಕ್ವಶನ್? ಅದು ರಾಷ್ಟ್ರ ಮಟ್ಟದ ಫೆಸ್ಟಿವಲ್ ಆಗುತ್ತೆ. ಅದ್ರಾಗ ಬ್ಲೆಂಡ್ ಮಾಡೋಣಂತೆ 3 ರಾಷ್ಟ್ರ ಮಟ್ಟದವರು, ರಾಜ್ಯ ಮಟ್ಟದವರು ಮತ್ತು ಜಿಲ್ಲಾ ಮಟ್ಟದವ್ರನ್ನು ಕೂಡ 3 ಮಂದಿ 3 ಗುಣವನ್ನ ಪ್ರಪೋರ್ಷನೇಟ್ ಆಗಿ ಏನೋ ಮಾಡಿ ಇವತ್ತು ದಿವಸ ಜಿಲ್ಲಾ ಕಲಾವಿದರಿಗೆ ಕೂಡ ಅವಕಾಶ ಕೊಡೋದು. ಮಾರ್ಚ್ ಸ್ವಲ್ಪ ನೋಡೋಣ ಅಂತ ಟೆಂಟೇಟಿವ್ ಮಾಡಿದೀವಿ. ಎಕ್ಸಾಮ್ಸ್ ಅದನ್ನ ನೋಡ್ಕೊಂಡು ಏಪ್ರಿಲ್ ಮತ್ತೆ ಬಹಳ ಬಿಸಿಲಾಗ್ತದೆ. ಎಕ್ಸಾಮ್ಸ್ ಅನ್ನೋದು ಶೆಡ್ಯೂಲ್ ಬರಲಿಲ್ಲ ಸರ್. ಶೆಡ್ಯೂಲ್ ಬಂದ ಪಿಯುಸಿ 28 ಫೆಬ್ರವರಿ ಸ್ಟಾರ್ಟ್ ಇದೆ ಸರ್. ಎಸ್ಎಸ್ಎಲ್ಸಿ ಮಾರ್ಚ್ ಎಂಡ್ ಸರ್. ಮಾರ್ಚ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಸ್ಟಾರ್ಟ್ ಇದೆ. ಮಾರ್ಚ್ ಎಂಡಿಗೆ ಇರೋದು. ಮಾರ್ಚ್ ಅಂತ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ನೋಡೋಣ, ಅದು ನೋಡ್ಕೊಂಡು ಡಿಸೈಡ್ ಮಾಡೋಣ. ಒಂದು ವಾರ ಈ ಕಡೆ ಮಾಡೋಣಂತೆ, ಅದಕ್ಕೆ ಪ್ರಶ್ನೆ ಇಲ್ಲ. ಯಾವ ಎಕ್ಸಾಮಿನೇಷನ್ ನೋಡ್ಕೊಂಡು ವಿಮಾನ ನಿಲ್ದಾಣದ್ದು ತಮ್ಗೆ ಗೊತ್ತಿದೆ. ಇವತ್ತು ಅದು ನಮ್ಮ ವಯೋಲೇಷನ್ ಕ್ಲಾಸ್ನಲ್ಲಿ, ಎನ್ವಿರಾನ್ಮೆಂಟಲ್ ವಯೋಲೇಷನ್ ಕ್ಲಾಸ್ನಲ್ಲಿ ನಾವು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತಗೊಳ್ಳಾರ್ದೆ ಕೆಲಸ ಪ್ರಾರಂಭ ಮಾಡಿ ಅರ್ಧ ದಾರಿ ಸರಿಸಿದ್ವಿ. ಕೆಲವೊಂದು ಕಡೆ ಮಾಡಿದಾಗಲೂ ಕೂಡ ಹಿಂದೆ ಪದ್ಧತಿಯಲ್ಲಿ
ಪರ್ಮಿಷನ್ ಸಿಕ್ಕಿತ್ತು. ನಾವು ಹೋಗೆಲ್ಲ ಸಿಕ್ಕೊಂಡು ಒಬ್ರು PIL ಫೈಲ್ ಮಾಡಿ ಇವತ್ತು ದೇಶದಲ್ಲಿರುವಂಥ ಸುಮಾರು 100ಕ್ಕೂ ಹೆಚ್ಚು 200ಕ್ಕೂ ಹೆಚ್ಚು ಜನರ ಮೇಲೆ ಒಂದು ಕೇಸನ್ನು ಹಾಕಿದ್ರು. ಸುಪ್ರೀಂ ಕೋರ್ಟ್ನಾಗ ನಮ್ಮ ವಿರೋಧವಾಗಾಯಿತು. ಸುಪ್ರೀಂ ಕೋರ್ಟ್ ನಿರ್ಣಯ, ಪ್ರಥಮ ನಿರ್ಣಯ ನಮ್ಮ ವಿರೋಧವಾಗಾಯಿತು. ನಾವು ಭಾಳಷ್ಟು ಆತಂಕಗೊಂಡಿದ್ದೀವಿ, ಎಲ್ಲಿದು ಒಂದು ಮತ್ತೆ ನೆನಗುದ್ದಿಗೆ ಬೀಳ್ತದಪ್ಪ ಅಂತ ತಿಳ್ಕೊಂಡು ನಾವು ಆತಂಕಗೊಂಡು ಒಂದು ದಿವಸ ಭಾಳಷ್ಟು ಪ್ರಯತ್ನ ಮಾಡಿದ್ರು. ನಮ್ಮ ವಿರುದ್ಧ ಜಜ್ಮೆಂಟ್ ಬಂತು. ಮತ್ತೆ ನಾನು ಕಪಿಲ್ ಸಿಬ್ಬಲ್ ಅವ್ರಿಗೆ ಇದು ಮಾಡಿಸಿ, ನಮ್ಮ ನಿಶಾಂತ್ ಪಾಟೀಲ್ ಅಡ್ವೊಕೇಟ್ ಅಂಡ್ ರೆಕಾರ್ಡ್ ಅವ್ರಿಗೆ ಹೇಳಿ ಕಪಿಲ್ ಸಿಬ್ಬಲ್ ಇದು ಮಾಡಿಸಿ ಕೆಲವೊಂದು ಪಾಯಿಂಟ್ಸ್ ನಾನೇ ಕೊಟ್ವಿ. ಒಂದು ದಿವಸ ತಪ್ಪು ಎನ್ವಿರಾನ್ಮೆಂಟ್ ಇದರಲ್ಲಿ ನಮ್ಮ ಯಾರ್ದಾರೆ ತಪ್ಪಾಗಿರ್ಬೋದು ಇಲಾಖೆಯಿಂದ. ಆದರೆ ವಿಜಯಪುರ ಜಿಲ್ಲೆ ಜನತೆ ಏನು ಪ್ರಯಾಣಿಕರು ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಆಮೇಲೆ ಜಿಲ್ಲೆಯ ಅಭಿವೃದ್ಧಿಗೆ ಕುಂಠಿತ ಹೋಗ್ತದೆ, ಪ್ರವಾಸೋದ್ಯಮಿಗೆ ಹಿನ್ನಡೆ ಆಗ್ತದೆ, ಕನೆಕ್ಟಿವಿಟಿಗೆ ಎಲ್ಲ ರೀತಿಯಿಂದ ಅದ್ರ ಪಾಯಿಂಟ್ಸ್ ನಾನೇ ಸ್ವತಃ ನಾನು ಕೂಡ ಕೆಲವೊಂದರ ಕೊಟ್ಟು ಅವರು ತಮ್ಮೆಲ್ಲ ಇದನ್ನ ಮಾಡಿ ಸುದೀರ್ಘವಾಗಿ ಆರ್ಗ್ಯುಮೆಂಟ್ ಮಾಡಿ ಈಗ ಕೇಂದ್ರ ಸರ್ಕಾರಕ್ಕೆ ಅವರು ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ SOP ಏನ್ ಮಾಡಕ್ಕೆ. ಆಮೇಲೆ ಎರಡನೇದಾಗಿ ಅದನ್ನ ಡಿವಿಷನಲ್ ಇದು ಬೆಂಚ್ಗೆ, ಲಾರ್ಜರ್ ಬೆಂಚ್ಗೂ ಕೂಡ ರೆಫರ್ ಮಾಡಿದ್ದಾರೆ. ಹಿಂಗಾಗಿ ಬಹುಶಃ ನಾವು ಗಂಡಾಂತರದಿಂದ ಪಾರಾಗಿದ್ದೀವಿ. ಏನು ನೆನಗುದ್ದಿಗೆ ಬಿಡುವಂತ ಒಂದು ಸಂದರ್ಭ ಇತ್ತು, ಆ ಗಂಡಾಂತರದ ಪಾರಾಗಿದ್ದೀವಿ. ಇನ್ನು ನಾವು ಮೊನ್ನೆ ಮುಖ್ಯಮಂತ್ರಿಗಳಿಂದ ಅವರೇ ಒಂದು ಡ್ರಾಫ್ಟ್ ಮಾಡಿ ಒಂದು ಲೆಟರ್ ಕಳಿಸಿದ್ರು. ಆ ಡ್ರಾಫ್ಟ್ ಮಾಡಿದ ಲೆಟರ್ ಪ್ರಕಾರ ನಾವು ಅದನ್ನ ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವು ವಿಮಾನಯಾನ ಸಚಿವರಿಗೆ ಒಂದು ದಿವಸ ನಾವು ಪತ್ರವನ್ನ ಮತ್ತು ಬರೆದಿದ್ದೀವಿ. ಮತ್ತು ಸಂಬಂಧಿಸಿದ ಹಸಿರು ಫಾರೆಸ್ಟ್ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಕೂಡ ಪತ್ರ ಬರೆದಿದ್ದೀವಿ. ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬಹುಶಃ ಒಂದು 5-6 ತಿಂಗಳಲ್ಲಿ ಒಂದು ದಿವಸ ನಮಗೆ ಆ ಒಂದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಬಂದ್ಬಿಟ್ರೆ ಮುಂದೆ ಒಂದು 6 ತಿಂಗಳಲ್ಲಿ ಇವತ್ತು ದಿವಸ ಏರ್ಪೋರ್ಟ್ ಅನ್ನ ಪ್ರಾರಂಭ ಮಾಡಬೇಕು. ಅದಿಷ್ಟೇ ಬಹಳ ಆತಂಕದಲ್ಲಿದ್ದಂತ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ನೆಮ್ಮದಿ ಇವತ್ತು ನಮ್ಗೆ ದೊರಕಿದೆ. ಇಲ್ಲಿಕಂದ್ರೆ ಮತ್ತೆ ಅದೊಂದು ಹಾಗೆ ಉಳ್ಕೊಂಡ್ಬಿಟ್ಟಿದ್ರೆ ನೆನಗುದಿಗೆ ಬಿದ್ದು ಅದು ಆದ್ರೆ ಬಹಳ ಅನಾಹುತ ಆಗ್ತಿತ್ತು. ಅದ್ರ ಜೊತೆಗೆ ಮತ್ತೆ ನಾವು 370 ಕೋಟಿ ರೂಪಾಯಿ ಕೊಟ್ಟು ಅಡಿಷನಲ್ ಆಗಿ ಕೊಟ್ಟು ಈಗ ನೈಟ್ ಲ್ಯಾಂಡಿಂಗು ಮತ್ತು ಮೊದಲು ಕೇವಲ ATR ಅಷ್ಟೇ ಇತ್ತು, ಅಲ್ಲಿ ATR ಅಷ್ಟೇ ಇತ್ತು. ನೈಟ್ ಲ್ಯಾಂಡಿಂಗು ಮತ್ತು ನಮಗೆ ಏರ್ ಬಸ್ಸು ಬೋಯಿಂಗು ಎಲ್ಲ ಮಾಡಕ್ಕೆ, ವುಮೆನ್ ಸ್ಟ್ರೆಚ್ ಮಾಡ್ಕೊಳ್ಳೋಕ್ಕೆ, ಅದ್ರ ಜಾಗನೂ ಕ್ವಶನ್ ಮಾಡ್ಕೊಳ್ಳೋಕ್ಕೆ ಮತ್ತು ಅದಕ್ಕೆ ಕನೆಕ್ಟಿವಿಟಿನೂ ಕೂಡ ಇರಲಿಲ್ಲ. ಒಂದು ಕನೆಕ್ಟಿವಿಟಿಯನ್ನು ಮಾಡ್ಕೊಳ್ಳೋದು ಅಲ್ಲದೆ ಇನ್ನೂ ಕೆಲವೊಂದುಗಳು ಆ ಹಿಂದೆ ಏನು ಆ ಏರ್ಪೋರ್ಟ್ ಮಾಡುವಾಗ ಕೆಲವೊಂದು ನಾನು ಈಗ ಕಾಂಟ್ರವರ್ಸಿ ಮಾಡಕ್ಕೆ ಹೋಗುದಿಲ್ಲ, ಕೆಲವೊಂದು ತಪ್ಪುಗಳು ಅನೇಕಗಳಲ್ಲಿ ಒಳಗಾಗಿತ್ತು. ಅವೆಲ್ಲವೂ ಕೂಡ ಬಗೆಹರಿಸುವಂತ ಸ್ವಲ್ಪ ನಮ್ಗೆ ಅದು ಫೈನಾನ್ಷಿಯಲಿ ಲಾಸ್ನೂ ಕೂಡ ಆಗ್ತದೆ, ನಾನು ಇಲ್ಲ ಅಂತ ಹೇಳೋದಲ್ಲ. ಆದ್ರೆ ಈಗ ನಾನು ಅದನ್ನ ಇದು ಮಾಡ್ಕೊಳಕ್ ಹೋದ್ರೆ ಅದು ನನಗೂ ದಿಗ್ಬೀಳ್ತದ್ದು ಕಾಶಿಯಸ್ ಡಿಸಿಷನ್ ನಾವು ತಗೊಂಡಿದ್ದೀವಿ. ಅಲ್ಲಿ ಚರಂಡಿ ಎಷ್ಟು ಕಿಲೋಮೀಟರ್ ಇರಬೇಕಾಗಿತ್ತು, ಇಲ್ಲ ಸ್ವಲ್ಪ ಪ್ರೊಫೆಷನಲ್ ಆಗಿ ಆಗಿರಲಿಲ್ಲ. ಯಾಕಂದ್ರೆ ಯೂಶಲಿ ನಾವು IDD ಮಾಡಬೇಕು ಏರ್ಪೋರ್ಟ್ ಅನ್ನ, PWD ಇಂದ ಇಲ್ಲಿ ಪ್ರಾರಂಭ ಮಾಡೋ ಮೂಲಕ ನಾವು ಒಂದು 2-3 ಏರ್ಪೋರ್ಟ್ ನಲ್ಲಿ ಈ ತರ ಮಾಡಿದ್ದೀವಿ. ಅದೇನೇ ಇರಲಿ, ಅದನ್ನ ಆ ಕಾಂಟ್ರವರ್ಸಿಗೆ ನಾನು ಹೋಗೋದಲ್ಲ, ಸಕಾರಾತ್ಮಕವಾಗಿ ನಾನು ಹೋಗಿ ಇವತ್ತು ಇಲ್ಲಿ ಏರ್ ಬಸ್ಸು, ಬೋಯಿಂಗು, ನೈಟ್ ಲ್ಯಾಂಡಿಂಗು ಮತ್ತು ನಾವು ಎಲ್ಲಾ ರೀತಿ ಯಾವುದು ನನ್ನ ಸ್ವಾರ್ಥನೂ ಕೂಡ ಇದೆ ಇಲ್ಲ ಅನ್ನೋದಿಲ್ಲ. ಯಾಕಂದ್ರೆ ವಿಜಯಪುರ ಜಿಲ್ಲೆಗೆ ನಾವು ಅನೇಕ ಮಂದಿ ಮಾತಾಡ್ತಾ ಇದ್ದೀವಿ, ಬರೀ ನಮ್ದು ಏನು ಫೈರ್ ಫೈಟಿಂಗ್ ಮಷಿನ್ಸ್ ಇದಾವಲ್ಲ, ಆಸ್ಟ್ರೇಲಿಯಾದಿಂದ ಬಂದಿದ್ದಾವೆ. ಆಸ್ಟ್ರೇಲಿಯಾ ದೇಶದಿಂದ ಸುಮಾರು 24 ಕೋಟಿ ರೂಪಾಯಿ. ನೀವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನ್ ನೋಡ್ತೀರಿ, ಅದೇ ಫೈರ್ ಫೈಟಿಂಗ್ ಮಷಿನ್ಸ್ ಇಲ್ಲಿ ನೋಡ್ತೀರಿ. ಎಲ್ಲಾ ಇದರಲ್ಲಿ ಕೂಡ ನಾವು ಇದನ್ನ ಇವತ್ತು ಒಂದು ಮಾದರಿಯಾದಂತ ಏರ್ಪೋರ್ಟ್ ಅನ್ನ ಮಾಡುವ ಜೊತೆಗೆ ಹಿಂದೆ ಅಲ್ಲಿ ಏನೇನು ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳನ್ನು ಕೂಡ ಸರಿಪಡಿಸುವಂಥದ್ದು, ರನ್ವೇ ಆಗಿರ್ಬೋದು ಮತ್ತೊಂದಿರ್ಬೋದು, ಅದೆಲ್ಲವನ್ನು ಸರಿಪಡಿಸುವ ಮೂಲಕ ಒಂದು ಮಾದರಿಯಾದಂಥ ವಿಮಾನ ನಿಲ್ದಾಣ ಮಾಡಿ ಬಹುಶಃ 1 ವರ್ಷ ಒಳಗಡೆ ಇದನ್ನ ಕೇಸ್ಗಳನ್ನ ಮುಗಿಸಿ ನಾವು ಇದನ್ನ ಪ್ರಾರಂಭ ಮಾಡುವಂತ ಕೆಲಸನ ಮಾಡ್ತೇವೆ. ಆಮೇಲೆ ಇನ್ನೊಂದು, ಈಗ ನಮ್ಮ ಕಾಂತಾ ನಾಯಕ್ ಅವರು ಸ್ಕಿಲ್ ಡೆವಲಪ್ಮೆಂಟ್ ಇದರದ್ದು ಸಮಿತಿ ಅಧ್ಯಕ್ಷರು, ಕೌಶಲಾಭಿವೃದ್ಧಿ ನಿಗಮದ ಅಧ್ಯಕ್ಷರು, ಈಗ ಅವರು ಒಂದು ಬೃಹತ್ ಉದ್ಯೋಗ ಮೇಳವನ್ನ ನಮ್ಮಲ್ಲಿ ಬಹಳ ದಿವಸಗಳ ಆಶೆ ಇತ್ತು. ನಾನು ವಿಜಯಪುರ ಜಿಲ್ಲೆಯೊಳಗಾಗಿ ನಮ್ಮ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಕೌಶಲಾಭಿವೃದ್ಧಿ ಒಂದು ಉದ್ಯೋಗ ಮೇಳ ಆಗ್ಬೇಕು ಅಂತ ಹೇಳಿ ತಿಳ್ಕೊಂಡು ಫೆಬ್ರವರಿ 2ನೇ ತಾರೀಕಿಗೆ ಇವತ್ತು 9 ಗಂಟೆಗೆ ದರ್ಬಾರ್ ಹೈಸ್ಕೂಲ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಇವತ್ತು ದಿವಸ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 5 ಗಂಟೆವರೆಗೆ ಇವತ್ತು ಒಂದು ಈ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದು. ಸುಮಾರು 150ಕ್ಕೂ ಹೆಚ್ಚಿಗೆ ಕಂಪನಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಇನ್ನು ಹೆಚ್ಚಿಗೆ ಆಗ್ಬೋದು. ಅದರಲ್ಲಿ ಉತ್ತರ ಕರ್ನಾಟಕದ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಜನರ ವಿದ್ಯಾರ್ಥಿಗಳು ಏನು SSLC, PUC, ITI, ಡಿಪ್ಲೊಮಾ, ಆಮೇಲೆ ಇಂಜಿನಿಯರಿಂಗು, ಸ್ನಾತಕೋತ್ತರ ಪದವಿ ಪಡೆದರೆ ಅವರ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡಿದ್ದಾರೆ. ಅವ್ರಿಗೆಲ್ಲರೂ ತಮ್ಮ ಇದ್ರ ಪ್ರಕಾರ ತಮ್ಮ ಒಂದು ಡಿಗ್ರಿ ಪ್ರಕಾರ ಅವರಿಗೆ ಅರ್ಹತೆ ಅನುಗುಣವಾಗಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅದನ್ನ ನಾವು ಯಶಸ್ವಿ ಮಾಡಲಿಕ್ಕೆ ಕೂಡ ಇವತ್ತು ದಿವಸ ನಾವೆಲ್ಲರೂ
ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಇದು ಮಾಡ್ತಿದ್ದಾರೆ. ನಮ್ಮ ಇಲಾಖೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಬರ್ತಾರೆ. ಹೊತ್ತು ಒಂದು ಇದೊಂದು ಉದ್ಯೋಗ ಮೇಳನ ಕೂಡ ಇವತ್ತು ದಿವಸ ಆಗ್ತದೆ. ಅದರ ಒಂದು ಲಾಂಛನ ಕೂಡ ಇವತ್ತು ದಿವಸ ಒಂದು ಬಿಡುಗಡೆ ಮಾಡ್ತಾ ಇದ್ದೀವಿ. ಎಲ್ಲರೂ ಇದಕ್ಕೆ ವ್ಯಾಪಕವಾಗಿ ಸ್ವಲ್ಪ ಪ್ರಚಾರ ಕೊಡಬೇಕು. ತನ್ನ ಮೂಲಕ ವಿಜಯಪುರ ಜಿಲ್ಲೆ ಯುವಕರಿಗೆ ಅನುಕೂಲ ಆಗಬೇಕು. ಧನ್ಯವಾದಗಳು. ಥ್ಯಾಂಕ್ ಯು. और खबरों के लिए देखते रहिए बी न्यूज़ नेशन।